ಶಾಸಕರಾದಂಥ ಸುರೇಶ್ ಕುಮಾರ್ ಅವ್ರ ವಿರುದ್ಧ ಮಾನ್ಯ ಲೋಕಾಯುಕ್ತರಿಗೆ ದೂರನ್ನ ನೀಡಿದ್ದೀನಿ. ಅವರ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಒಟ್ಟು 6 ಟೆಂಡರ್ಗಳಿಗೆ ಸಂಬಂಧಪಟ್ಟಂತೆ ನಡೆದಿರುವಂಥ ಅಕ್ರಮ ಮತ್ತೆ ಅವರ ಪ್ರಭಾವವನ್ನು ಬೀರಿ ಬೇನಾಮಿ ಗುತ್ತಿಗೆದಾರರಿಗೆ ವ್ಯವಹಾರವನ್ನು ಕೊಡಿಸುವಂಥ ಕೆಲಸವನ್ನ ಮಾಡಿರೋದ್ರ ಬಗ್ಗೆ ವಿವರವಾದಂಥ ದೂರನ್ನ ಲೋಕಾಯುಕ್ತರಿಗೆ ಸಲ್ಲಿಸಲಾಗಿದೆ. 2020ರಲ್ಲಿ ಒಂದು ಟೆಂಡರ್ ಅನ್ನ ಕಾಲ್ ಮಾಡ್ತಾರೆ. 2020ರ ಟೆಂಡರ್ ಅಲ್ಲಿ 5 ಜನ ಗುತ್ತಿಗೆದಾರರು ಭಾಗವಹಿಸ್ತಾರೆ. 5 ಜನ ಗುತ್ತಿಗೆದಾರರಲ್ಲಿ L1 ಒಬ್ರು ಗುತ್ತಿಗೆದಾರರಿಗೆ ಆಗುತ್ತೆ. ಆದ್ರೆ ಇವರು ಮುಖ್ಯ ಆಯುಕ್ತರಿಗೆ ಕರೆ ಮಾಡಿ ಆ L1 ಗುತ್ತಿಗೆದಾರರಿಗೆ ಟೆಂಡರ್ ಬಿಡ್ ಕೆಪಾಸಿಟಿ ಇಲ್ಲ, ಬೇರೆಯವ್ರಿಗೆ ಕೊಡಿ ಅಂತ ಹೇಳಿ ದೂರವಾಣಿ ಮುಖಾಂತರ ಹೇಳ್ತಾರೆ. ಆ ದೂರವಾಣಿ ಮುಖಾಂತರ ಬಂದಂತ ಆದೇಶವನ್ನ DVCC ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರು ರಾಜಾಜಿನಗರ ಅಭಿಯಂತರರಿಗೆ ಕರೆ ಮಾಡಿಬಿಟ್ಟು ಈ ತರ ದೂರವಾಣಿ ಮೌಖಿಕ ಆದೇಶದ ಮುಖಾಂತರ ಸುರೇಶ್ ಕುಮಾರ್ ಅವರು ಹೇಳಿದರೆ ಅವರಿಗೆ ಗುತ್ತಿಗೆ ಕೊಡಬೇಡಿ ಅಂತ ಹೇಳ್ತಾರೆ. ಅಂದ್ರೆ L1 ಆಗಿರುವಂತ ಗುತ್ತಿಗೆದಾರರಿಗೆ ಟೆಂಡರ್ ಸಿಗದೇ ಇರೋ ರೀತಿ ಸುರೇಶ್ ಕುಮಾರ್ ಅವರು ಮಾಡಿ ಆ ಗುತ್ತಿಗೆಯನ್ನ ತಮಗೆ ಬೇಕಾದಂತವ್ರಿಗೆ ಕೊಡ್ತಾರೆ. ಅದಾದ ನಂತರ ರಸ್ತೆ ಕಾಮಗಾರಿಗೆ 2014 ಸರ್ಕ್ಯುಲರ್ ಪ್ರಕಾರ ಕೆಲವೊಂದು ನಿಬಂಧನೆಗಳನ್ನ ಸರ್ಕ್ಯುಲರ್ ಅನ್ನ ಹೊರಡಿಸಲಾಗಿದೆ. ಆ ನಿಬಂಧನೆಗಳ ಪ್ರಕಾರ ಯಾರು ರಸ್ತೆ ಕಾಮಗಾರಿಗಳನ್ನ ಮಾಡ್ತಾರೆ ಆ ರಸ್ತೆ ಕಾಮಗಾರಿಗಳನ್ನ ಮಾಡುವಂತವ್ರಿಗೆ ಪ್ಲಾಂಟ್ ಇರಬೇಕು, ಟಾರ್ ಪ್ಲಾಂಟ್ ಇರಬೇಕು, ಎಕ್ಸ್ಕಾವೇಟರ್ ಇರಬೇಕು, ಬುಲ್ಡೋಸರ್ ಇರಬೇಕು, ಮತ್ತೆ ಬೇರೆ ಬೇರೆ ಆದಂತ ಮೆಷಿನರೀಸ್ ಇರಬೇಕು ಅಂತ ಇರುತ್ತೆ. ಇವರು ಆ ಮೆಷಿನರೀಸ್ ಇಲ್ಲದೆ ಇರುವಂತ ಗುತ್ತಿಗೆದಾರರಿಗೆ ಆ ಗುತ್ತಿಗೆಯನ್ನ ಕೊಡಿಸೋದಕ್ಕೆ 150 ಕೋಟಿ ಮೊತ್ತದ ಒಂದು ಗುತ್ತಿಗೆಯನ್ನ ಕೊಡಿಸೋದಕ್ಕೆ ಈ ಕೆಲವು ರಿಲ್ಯಾಕ್ಸೇಷನ್ಗಳನ್ನ ಮಾಡ್ತಾರೆ. ಜೊತೆಗೆ ಇವತ್ತು ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳ ಸಮಸ್ಯೆ ಮತ್ತು ರಸ್ತೆಗಳು ಹದಗೆಟ್ಟಿರುವಂಥ ಸಮಸ್ಯೆ, ಮುಖ್ಯಮಂತ್ರಿಗಳ ನಿಧಿನಲ್ಲಿ ರಸ್ತೆ ಅಭಿವೃದ್ಧಿ ಮತ್ತೆ ಮೂಲಸೌಕರ್ಯ ಅಭಿವೃದ್ಧಿಗಳಿಗೆ ಅಂತ ಕೊಟ್ಟಂತ ಒಂದು ಟೆಂಡರ್ ಅನ್ನ ಇವರು ರಸ್ತೆ ಅಭಿವೃದ್ಧಿ ಮಾಡದೆ ಪಾರ್ಕ್ ಅನ್ನ ಅಭಿವೃದ್ಧಿ ಮಾಡೋದಕ್ಕೆ ಅದರಲ್ಲಿ ಸೇರಿಸ್ತಾರೆ. 2014 ಸರ್ಕ್ಯುಲರ್ ಪ್ರಕಾರ ಮತ್ತೆ KTTP ಕಾಯ್ದೆ ಪ್ರಕಾರ ಒಂದು ಗುತ್ತಿಗೆಯನ್ನ ಕೊಟ್ಟ ಸಂದರ್ಭದಲ್ಲಿ ಪಾರ್ಕು ಮತ್ತೆ ಬೇರೆ ಕಟ್ಟಡ ನವೀಕರಣ ಆಗಿರ್ಬೋದು ಇಂಥ ಗುತ್ತಿಗೆಗಳನ್ನ ಅದಕ್ಕೆ ಸೇರಿಸೋ ಹಾಗಿಲ್ಲ. ಆದ್ರೂ ಕೂಡ ಪಾರ್ಕ್ ನವೀಕರಣ ಮಾಡೋದಕ್ಕೆ ಇಲ್ಲಿ ಸೇರಿಸ್ತಾರೆ. ಸೊ ಇದು ಮಾಡೋದ್ರ ಮುಖಾಂತರ ಬೆಂಗಳೂರಲ್ಲಿ ರಸ್ತೆ ಗುಂಡಿ ಸಮಸ್ಯೆಗೆ ಸುರೇಶ್ ಕುಮಾರ್ ಅವರು ಕಾರಣ ಆಗಿದ್ದಾರೆ. ಬೆಳಗ್ಗೆ ಎದ್ದು ಬಾರ್ ಮುಂದೆ ನಿಂತ್ಕೊಳ್ಳುವಂತ ಸುರೇಶ್ ಕುಮಾರ್ ಅವರು, ಸಂಭಾವಿತ ರಾಜಕಾರಣಿ ಸುರೇಶ್ ಕುಮಾರ್ ಅವರು ಈ ರೀತಿ ತಮಗೆ ಬೇಕಾದಂತ ಬೇನಾಮಿ ಗುತ್ತಿಗೆದಾರರಿಗೆ ಅನುಕೂಲ ಮಾಡಿಕೊಡೋದಕ್ಕೆ ಗುತ್ತಿಗೆ ನಿಯಮಾವಳಿಗಳನ್ನೇ ಉಲ್ಲಂಘನೆ ಮಾಡಿಬಿಟ್ಟು ಗುತ್ತಿಗೆಗಳನ್ನ ಕೊಡಿಸಿದ್ದಾರೆ. ಮತ್ತೆ ಬೆಂಗಳೂರು ನಗರದ ಅದರಲ್ಲೂ ಹೃದಯ ಭಾಗದಲ್ಲಿರುವಂಥ ರಾಜಾಜಿನಗರದಲ್ಲಿ ಪಾಟೋಲ್ ಸಮಸ್ಯೆಗೆ ಅತಿ ಹೆಚ್ಚು ಕೊಡುಗೆಯನ್ನ ಇವರು ಕೊಟ್ಟಿದ್ದಾರೆ. ಇವತ್ತು ಒಂದು ಗುತ್ತಿಗೆಯನ್ನ 3 ಬಾರಿ ಕರೆಯುವಂತ ಪರಿಸ್ಥಿತಿಯನ್ನ ಅಲ್ಲಿ ನಿರ್ಮಾಣ ಮಾಡಿದ್ದಾರೆ. ಅಧಿಕಾರಿಗಳಿಗೆ ಒತ್ತಡ ತಂದು 3 ಬಾರಿ ಗುತ್ತಿಗೆಯನ್ನ ಕರೆದು ಯಾರು ಗುತ್ತಿಗೆದಾರರು ಅದರಲ್ಲಿ ಭಾಗವಹಿಸ್ತಾ ಇರೋ ರೀತಿ ಮಾಡಿ ಏಕಾಂಗಿ ಒಬ್ಬ ಬಿಡ್ದಾರರಿಗೆ ಸಿಗುವಂತ ಒಬ್ಬ ಗುತ್ತಿಗೆದಾರರು ಸಿಗ್ಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಆ ಗುತ್ತಿಗೆನೇ ಕಳೆದ 2 ವರ್ಷದಿಂದ ನಡೆದೇ ಇರೋ ತರ ತಡೆ ಹಾಕೊಂಡಿದ್ದಾರೆ. ಗುತ್ತಿಗೆದಾರರಿಗೆ ಅಲ್ಲಿ ಹಿಂಸೆ ಕೊಡ್ತಾ ಇದ್ದಾರೆ. ಯಾರು ಗುತ್ತಿಗೆದಾರರು EMD ಅನ್ನ ಕಟ್ಟಿದ ನಂತರ ಯಾರು ಲೋಯೆಸ್ಟ್ ಬಿಡ್ ಮಾಡ್ತಾರೆ ಅವ್ರಿಗೆ DD ತಗೊಂಬನ್ನಿ ಅಂತ ಹೇಳ್ತಾರೆ. DD ತಗೊಂಬಂದ್ರೆ ಮತ್ತೆ ಇದನ್ನ ಗೌಪ್ಯತೆ ಬಿಡ್ನ ಗೌಪ್ಯತೆ ಹೇಗೆ ಕಾಪಾಡ್ದಂಗಾಗತ್ತೆ. ಸೊ ಪ್ರತಿಯೊಬ್ಬ ಗುತ್ತಿಗೆದಾರರಿಗೂ ಇಲ್ಲಿ ತೊಂದರೆ ಕೊಡ್ತಾ ಇದ್ದಾರೆ. ಬೆಂಗಳೂರು ಅಭಿವೃದ್ಧಿಗೆ ಇವರು ಮಾರಕರಾಗಿದ್ದಾರೆ. ಸುರೇಶ್ ಕುಮಾರ್ ಅವರು ಸಂಭಾವಿತರ ಮುಖವಾಡ ಹಾಕೊಂಡು ಗುತ್ತಿಗೆನಲ್ಲಿ 300 ಕೋಟಿಗೂ ಹೆಚ್ಚು ನಷ್ಟವನ್ನ ಸರ್ಕಾರದ ಬೊಕ್ಕಸಕ್ಕೆ ಮಾಡಿದ್ದಾರೆ. ಜನರಿಗೆ ನಷ್ಟವನ್ನ ಉಂಟು ಮಾಡಿದ್ದಾರೆ. ಅವರ ಕ್ಷೇತ್ರದ ಅಭಿವೃದ್ಧಿಗೆ ಮಾರಕ ಆಗಿದ್ದಾರೆ. ಸೊ ಇದನ್ನ ತನಿಖೆ ಮಾಡಬೇಕು ಅಂತೇಳಿ ಇವತ್ತು ಲೋಕಾಯುಕ್ತರಿಗೆ ದೂರನ್ನ ಸಲ್ಲಿಸಲಾಗಿದೆ. ಲೋಕಾಯುಕ್ತರು ದೂರನ್ನ ಸ್ವೀಕರಿಸಿದ್ದಾರೆ. ಸರ್, ಏನು ಬಾರ್ ಮುಂದೆ ನಿಂತ್ಕೊಂತಾರೆ ಅಂತ ಹೇಳಿದ್ರಲ್ಲಿ ಏನದು? ಬೆಳಿಗ್ಗೆ 6 ಗಂಟೆಗೆ ಬಾರ್ಗಳು ತೆರೆದಿರ್ತವೆ ಅಂತ ಹೋಗಿ ಬಾರ್ ಮುಚ್ಚುವಂತ ಕೆಲಸ ಮಾಡ್ತಾರೆ. ಸೊ ಆ ಬಾರ್ ಮುಚ್ಚುವಂತ ಕೆಲಸ ಮಾಡೋದ್ರ ಜೊತೆಗೆ ಇವರ ಕಾರು ಬಾರನ್ನ ಮುಚ್ಚುವಂತ ಕೆಲಸವನ್ನ ಇವತ್ತು ಲೋಕಾಯುಕ್ತರು ಮಾಡಬೇಕು ಅನ್ನೋದು ನಮ್ಮ ಮನವಿ.